ಒಟ್ಟಿಗೆ ಇದ್ರೊಳಗೆ ಕಥೆ ಹೇಳೋಣ. ಕಥೆ ಹೆಸರು ಆನೆ ಮತ್ತು ಇರುವೆ. ಒಂದು ಕಾಡಿನಲ್ಲಿ ಪ್ರಾಣಿಗಳು ಇದ್ದವು. ಯಾವ ಪ್ರಾಣಿ ಇರ್ತಾವ ಕಾಡಿನಾಗ? ಏನೇನ್ ನೋಡ್ರಿ, ಕಾಡಿನೊಳಗೆ ಯಾವ ಪ್ರಾಣಿ ಇರ್ತಾವು? ಚಿರತೆ, ಆನೆ, ಹುಲಿ, ಹಾವು, ಮೊಲ, ನವಿಲು, ಜಿಂಕೆ, ಮತ್ತ ಹುಲಿ, ಸಿಂಹ, ಆನೆ, ನರಿ, ತೋಳ. ಏನ್ ಮಾಡ್ತು? ಎಲ್ಲವೂ ಸೇರ್ಕೊಂಡು ಒಂದು ಉಪಾಯ ಮಾಡಿದ್ವು. ಏನ್ ಮಾಡಿದ್ವು ವಿನಾಯಕ? ಉಪಾಯ ಮಾಡಿದ್ವು. ಒಂದು ಆನೆ ಒಂದಿನ ಮಲ್ಕೊಂಡಿತ್ತಂತ. ಆನೆಗೆ ಏನಿರ್ತತಿ ಮುಂದ? ಸೊಂಡಿಲು. ಅದೇನ್ ಮಾಡ್ತು? ಸೊಂಡಿನ ಹಿಂಗ ಹಾಕೊಂಡು ಮಲ್ಕೊಂಡಿತ್ತು. ಏನ್ ಮಾಡಿತ್ತು? ಆನೆ ಮಲ್ಕೊಂಡಿತ್ತು. ಮೊಲ ಒಂದು ಉಪಾಯ ಮಾಡ್ಕೊಂಡು ಇರುವೆನ ಕರ್ಕೊಂಡ್ ಬರ್ತು. ಯಾರು ಕರ್ಕೊಂಡ್ ಬಂತು? ಮನಿ ಕಡೆ ಆನಿ ಬಂದಿತ್ತನ? ಇರುವೆ. ಆನಿ ಹಾಕಿರ ನೀವು? ನಿಮ್ ಮಂಟಕ್ ಬಂದಿಲ್ಲ, ಅವ್ರ ಮಂಟಕ್ ಬಂದಿತ್ತಂತ. ಇರುವೆ ಒಂಟಿ ಬಂದಿತ್ತಲ್ಲ. ಹೌದು. ಈಗ ಅದೇನ್ ಮಾಡ್ತು? ಮೊಲ ಒಂದು ಕಿರಿಕಿರಿ ಆದ ಅನ್ಸುತ್ತಿಲ್ಲ. ಅದಕ್ಕೂ ಹಂಗೆ ಒಟ್ಟ ಸಮಾಧಾನ ಆಗ್ಲಿಲ್ಲ. ಅದು ಸೊಂಡಿಲಿಂದ ಹಿಂಗ ಅಳ್ಳಾಡ್ಸಿ ಎಲ್ಲಾ ಮಾಡ್ತು. ಆದ್ರೆ ಇರುವೆ ಬರ್ಲೇ ಇಲ್ಲ. ಅಲ್ಲೇ ಒಳಗ ಹೋಗಿ ಗುಳು ಮಾಡಕತ್ತಿತ್ತು. ಹೆಂಗ್ ಮಾಡಕತ್ತಿತ್ತು? ಹಿಂಗ ಗುಳು ಮಾಡಕತ್ತಿತ್ತು. ಒಳಗಡೆ ಹೋಗಿ ಕಡಿಯಾಕತ್ತಿತ್ತು. ಅದಕ್ಕೇನಾಗ್ತಿತ್ತು? ನಮ್ ಸೊಂಡಲೊಳಗ ಏನೋ ಹೋಗ್ಬಿಟ್ಟತಿ, ಏನೋ ಕಡಿಯಾಕತ್ತೈತಿ ಅಂತ ಹೇಳಿ ಎದ್ದು ಹಿಂಗ ಎಲ್ಲ ಒಳ್ಳಾಡಿ ಬಿದ್ದು ಒಳ್ಳಾಡ್ತೈತಿ. ಆದ್ರೂ ಏನ್ ಮಾಡ್ತೈತಿ? ಇರುವೆ ಬರೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ತು? ಆನೆ ಸ್ವಲ್ಪ ತಾದ್ಮೇಲೆ ಹಂಗ ಸುಮ್ಮನ ಇತ್ತು. ನನ್ಗೇನೋ ಆಗ್ಬಿಡ್ತು ಅಂತ ಹೇಳಿ ಬಿದ್ಬಿಡ್ತು. ಆಮೇಲೆ ಏನ್ ಮಾಡ್ತು? ಇರುವೆ ಹೊರಗಡೆ ಬಂದು ಆನೆಯಿಂದ ಏನ್ ಹೇಳ್ತು? ನಾನು ಹೆಚ್ಚು ಅಂತ ಅಹಂಕಾರ ಪಡಬೇಡ. ನೀನು ನನ್ಗಿಂತ ದೊಡ್ಡದಿದಿ.